ಮೂಡ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಸ್ನೇಹಮಯಿ ಕೃಷ್ಣ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ. ಮೂಡ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಸ್ನೇಹಮಯಿ ಕೃಷ್ಣ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಶಾಸಕ ಜಿಟಿ ದೇವೇಗೌಡ ಬುಡಕ್ಕೆ ಈಗ ಮೂಡ ಹಗರಣ ಬಂದಿದೆ ಅಂತ ಹೇಳ್ಬೋದು. ಇಡಿ ಮತ್ತು ಲೋಕಾಯುಕ್ತಕ್ಕೆ ಸ್ನೇಹಮಯಿ ಕೃಷ್ಣ ದೂರು ನೀಡಿದ್ದಾರೆ. ಶಾಸಕ ಜಿಟಿಡಿ ಮತ್ತು ಜಿಡಿ ಹರೀಶ್ ಗೌಡ ಹೆಸರು ಉಲ್ಲೇಖ ಮಾಡಿ ದೂರನ್ನ ಸಲ್ಲಿಸಿರುವಂತದ್ದು. ಮೈಸೂರು ಲೋಕಾಯುಕ್ತ ಎಸ್ಪಿ ಕಚೇರಿಗೆ ಸ್ನೇಹಮಯಿ ಕೃಷ್ಣ ದೂರು ಸಲ್ಲಿಸಿದ್ದಾರೆ. 50-50 ಅನುಪಾತದಲ್ಲಿ ಕೇಳಿ ಬಂತು ಜಿಟಿ ದೇವೇಗೌಡರ ಹೆಸರು ಕೂಡ. ಬಹಳಷ್ಟು ಸದ್ದು ಮಾಡ್ತಾ ಇದೆ. ಜಿಟಿಡಿ 19 ನಿವೇಶನಗಳನ್ನ ಪಡೆದುಕೊಂಡಿರುವಂತಹ ಆರೋಪ ವಿಚಾರ ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಸಹೋದರಿ ಮಗನ ಹೆಸರಿನಲ್ಲಿ ಬೇನಾಮಿಯಾಗಿ ಪರಿಹಾರ ಏನಾದ್ರೂ ಕೊಟ್ರ? ದೂರಿನ ಜೊತೆಗೆ 6 ಫೋಟೋವನ್ನು ಕೂಡ ಸಾಕ್ಷಿಯಾಗಿ ಸ್ನೇಹಮಯಿ ಕೃಷ್ಣ ರಿವೀಲ್ ಮಾಡಿದ್ದಾರೆ. ಒಂದು ರೀತಿಯಾಗಿ ಮೂಡ ವಿಚಾರ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಈಗ ಸ್ನೇಹಮಯಿ ಕೃಷ್ಣ ಅವರು ಒಂದು ಬಿಗ್ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಜಿಟಿ ದೇವೇಗೌಡರು ವಿರುದ್ಧ ಈಗ ಇಡಿ ಮತ್ತು ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ದಾರೆ. ಬರೀ ಜಿಟಿ ದೇವೇಗೌಡರು ಮಾತ್ರ ಅಲ್ಲ, ಜಿಟಿ ದೇವೇಗೌಡರು ಜೊತೆಗೆ ಅವರ ಪುತ್ರ ಜಿಡಿ ಹರೀಶ್ ಗೌಡ ಹೆಸರನ್ನ ಕೂಡ ಉಲ್ಲೇಖ ಮಾಡಿ ದೂರನ್ನ ಸಲ್ಲಿಸಿರುವಂತದ್ದು. ಜೊತೆಗೆ 6 ಫೋಟೋವನ್ನು ಕೂಡ ರಿವೀಲ್ ಮಾಡಿದ್ದಾರೆ ಸಾಕ್ಷಿ ಅಂತ. ಈಗ ಈ ವಿಚಾರ ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆಯನ್ನ ಹುಟ್ಟು ಹಾಕಿದೆ. ಜೊತೆಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. 19 ನಿವೇಶನಗಳನ್ನ ಪಡೆದಿರುವ ಒಂದು ಆರೋಪ ಇದೆ. ಜೊತೆಗೆ 50-50 ಅನುಪಾತ, ಇದು ಬಹಳಷ್ಟು ಈಗ ಸದ್ದು ಮಾಡ್ತಾ ಇರುವಂತದ್ದು. ಈಗಾಗಲೇ ನಾವು ಮೂಡಾ ವಿಚಾರದಲ್ಲಿ ಬಹಳಷ್ಟು ಅಪ್ಡೇಟ್ ಗಳನ್ನ ನೋಡ್ತಾ ಇದ್ದೀವಿ. ನಿನ್ನೆ ಕೂಡ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಮತ್ತು ಸಚಿವ ಭೈರತಿ ಸುರೇಶ್ ಅವರಿಗೆ ಕೂಡ ಇಡಿ ನೋಟಿಸ್ ಅನ್ನ ಕೊಟ್ಟಿತ್ತು. ಮತ್ತೊಂದು ಕಡೆ ಸಿದ್ದರಾಮಯ್ಯ ವಿಚಾರವಾಗಿ ಲೋಕಾಯುಕ್ತ ಏನು ತನಿಖೆಯನ್ನ ಮಾಡಿತು ಅದರ ವರದಿಯನ್ನ ಹೈಕೋರ್ಟ್ಗೆ ಕೂಡ ಸಲ್ಲಿಸಿರುವಂತದ್ದು. ಈ ರೀತಿಯಾಗಿ ಮೂಡ ಅನ್ನೋ ಒಂದು ವಿಚಾರ ಸುತ್ತೋಲೆಯನ್ನ ಹೊಡೆಸ್ಕೊಂಡು ಸುತ್ತಮುತ್ತ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಸೊ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಹೊಸ ಬಾಂಬ್ ಸಿಡಿಸಿದ್ದಾರೆ ಸ್ನೇಹಮಯಿ ಕೃಷ್ಣ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದೇ ರೀತಿಯಾಗಿ ಈಗ ಜಿಟಿ ದೇವೇಗೌಡರ ವಿರುದ್ಧ ದೂರನ್ನ ನೀಡಿದ್ದಾರೆ. ಜೊತೆಗೆ 6 ಫೋಟೋವನ್ನ ಕೂಡ ರಿವೀಲ್ ಮಾಡಿದ್ದಾರೆ. ಜೊತೆಗೆ ಈಗ ಏನು ಮೂಡ ಮೈಸೂರು ಅಂತ ಬಂದಾಗ, ಮೂಡ ಅನ್ನೋ ಒಂದು ವಿಚಾರ ಅಂತ ಬಂದಾಗ ಬಹಳಷ್ಟು ಇಡಿ ಇರ್ಬೋದು, ಲೋಕಾಯುಕ್ತ ಇರ್ಬೋದು, ಬಹಳಷ್ಟು ಚರ್ಚೆಗಳನ್ನ ತನಿಖೆಗಳನ್ನ ಮಾಡ್ತು. ಯಾಕೆ ಅಂತ ಅಂದ್ರೆ ಇಲ್ಲಿ A1 ಆರೋಪಿ ಆಗಿದ್ದೆ ಸಿಎಂ ಸಿದ್ದರಾಮಯ್ಯ ಆಗಿರೋದ್ರಿಂದ ಬಹಳಷ್ಟು ಜವಾಬ್ದಾರಿಯುತವಾಗಿ ಲೋಕಾಯುಕ್ತ ಮತ್ತು ಇಡಿ ತನಿಖೆಯನ್ನ ಮಾಡಿದಂತದ್ದು. ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ಸ್ಟಾರ್ಟಿಂಗ್ ಈಗ ಏನು ಮೂಡ ಅಂತ ಸ್ಟಾರ್ಟ್ ಆಯ್ತು ಅವಾಗಿನಿಂದಲೂ ಕೂಡ ಇವಾಗಿನವರೆಗೂ ನನಗೆ ಲೋಕಾಯುಕ್ತ ತನಿಖೆ ಆಗ್ಲಿ ಬೇಡ, ನನಗೆ ಇದನ್ನ ಸಿಬಿಐಗೆ ವಹಿಸಬೇಕು, ಸಿಬಿಐ ತನಿಖೆ ಆಗ್ಬೇಕು ಅಂತ ಇವತ್ತಿಗೂ ಕೂಡ ಅವರು ಆಗ್ರಹಿಸ್ತಾ ಇದ್ದಾರೆ, ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಏನು ಲೋಕಾಯುಕ್ತ ಕಂಪ್ಲೀಟ್ ತನಿಖೆಯನ್ನ ಮಾಡ್ತು, ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿಗೂ ಕೂಡ ಕ್ಲೀನ್ ಚಿಟ್ ಅನ್ನ ಕೊಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಸೊ ಈ ರೀತಿಯಾಗಿ ಎಲ್ಲ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ವಿಚಾರಕ್ಕೆ ಅಪ್ಡೇಟ್ ಆಗ್ತಾ ಇದ್ರೆ, ಈಗ ಮತ್ತೊಂದು ಕಡೆ ಜಿಟಿಡಿ ವಿಚಾರವಾಗಿ ಕೆಲವು ದಿನಗಳ ಹಿಂದೆ ಆಗ್ಲೇ ಈ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ವಿರುದ್ಧ ಆರೋಪಗಳು ಕೇಳಿ ಬಂದಿತ್ತು. ಅವ್ರ ವಿರುದ್ಧ ದೂರು ಕೂಡ ಸ್ನೇಹಮಯಿ ಅವರು ಕೃಷ್ಣ ಅವರು ಈಗ ಕೊಟ್ಟಿರುವಂತದ್ದು ಎಲ್ಲೋ ಒಂದು ಕಡೆ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಸ್ನೇಹಮಯಿ ಕೃಷ್ಣ ಅವ್ರು ರಿವೀಲ್ ಮಾಡಿರುವಂತಹ ಫೋಟೋಗಳಿವು. 6 ಫೋಟೋಗಳನ್ನ ರಿವೀಲ್ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು ಜಿಟಿಡಿ ವಿರುದ್ಧವಾಗಿ. ಆ ಫೋಟೋಗಳನ್ನ ನಾವ್ ಇವಾಗ ಒಂದು ವಿಂಡೋದಲ್ಲಿ ತೋರಿಸ್ತಾ ಇರುವಂತದ್ದು. ಈ ಫೋಟೋಗಳನ್ನ ಜೊತೆಗೆ ದೂರನ್ನ ಈಗ ಇಡಿ ಮತ್ತು ಲೋಕಾಯುಕ್ತಕ್ಕೆ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದ್ದಾರೆ.
ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ದೂರುದಾರರಾದಂತಹ ಸ್ನೇಹಮಯಿ ಕೃಷ್ಣ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರೇ, ಈಗ ಮತ್ತೊಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಮೂಡ ಹಗರಣ ತಲುಪಿದೆ. ಈಗ ಒಂದು ಬಿಗ್ ಟ್ವಿಸ್ಟ್ ಕೊಟ್ಟಿದ್ದೀರಾ, ಜಿಟಿಡಿ ವಿರುದ್ಧ ಒಂದಷ್ಟು ಫೋಟೋಗಳನ್ನ ರಿವೀಲ್ ಮಾಡಿದ್ದೀರಾ. ಹೇಗೆ ಈಗ ಮುಂದಿನ ಕತೆ ಅಂತ? ನಾನು ಮೊದಲಿಂದ ಕೂಡ ಹೇಳ್ಕೊಂಡ್ ಬರ್ತಾ ಇದೀನಿ, ಬರೀ ಸಿದ್ದರಾಮಯ್ಯ ಅವರ ಕುಟುಂಬಕ್ಕೆ ಸಂಬಂಧಪಟ್ಟ ನಿವೇಶನ ಮಾತ್ರ ಹೋರಾಟ ಮಾಡ್ತಿಲ್ಲ. ಇದೇ ರೀತಿ ಹಲವಾರು ರಾಜಕಾರಣಿಗಳು ಕೂಡ ಅಕ್ರಮ ನಿವೇಶನ ಪಡೆದಿದ್ದಾರೆ, ಬೇನಾಮಿ ಹೆಸರು ಪಡೆದಿದ್ದಾರೆ ಅಂತ ಹೇಳಿ. ಸೊ ಅದಕ್ಕೆ ಪೂರಕವಾಗಿ ಹಲವಾರು ಸಾಕ್ಷ್ಯಗಳು ನಂಗೆ ಲಭ್ಯ ಆಗ್ತಾ ಇದೆ. ಸೊ ಈಗ ನನಗೆ ಲಭ್ಯ ಆಗಿರೋ ಫೋಟೋಗಳ ಪ್ರಕಾರ ಆ ದೇವನೂರು ಗ್ರಾಮದ ಸರ ನಂಬರ್ 81/2ಕ್ಕೆ ಸಂಬಂಧಪಟ್ಟಾಗೆ ಆ ಭೂ ಮಾಲೀಕರನ್ನ ಅಂತ ಯಾರ್ಯಾರ ಜೊತೆ ಮಾತುಕತೆ ನಡೆಸಿರೋದು, ಚೆಕ್ಗಳು ನೀಡಿರೋದು ಆ ಫೋಟೋಗಳಲ್ಲಿ ಸ್ಪಷ್ಟ ಕಂಡು ಬರುತ್ತೆ. ಸೊ ಸ್ವತಃ ಜಿಡಿ ದೇವೇಗೌಡ ಮತ್ತು ಅವ್ರ ಮಗ ಜಿಡಿ ಹರೀಶ್ ಗೌಡ ಇರೋಂಥದ್ದು ಸ್ಪಷ್ಟ ಕಂಡು ಬರುತ್ತೆ. ಹಾಗಾಗಿ ಈ ಜಮೀನನ್ನ ಖರೀದಿ ಮಾಡಿರೋಂಥದ್ದು ಜಿಟಿ ದೇವೇಗೌಡರು. ಅದೇ ಕ್ರಯಪತ್ರ ನೋಂದಣಿ ಆಗಿರೋದು ಅವರ ಸಹೋದರಿ ಮಗ ಮಹೇಂದ್ರ, ಕೂಡ ಪಡೆದಿರೋದು ಮಹೇಂದ್ರ ಹೆಸರಲ್ಲೇ. ಹಾಗಾಗಿ ಇದು ಬೆನಾಮಿ ವ್ಯವಹಾರ ಅಂದ್ರೆ ಸ್ಪಷ್ಟ ಗೊತ್ತಾಗುತ್ತೆ. ಮತ್ತೆ ಸ್ವತಃ ಸಿದ್ದರಾಮಯ್ಯ ಕುಟುಂಬ ಬಗ್ಗೆ ಏನು ಆರೋಪ ಇದೆ ಅದೇ ರೀತಿ ಕೂಡ ಇಲ್ಲೂ ಆ ಜಮೀನಲ್ಲಿ ಮೈಸೂರು ನಗರ ಪ್ರಾಧಿಕಾರರು ಬಡಾವಣೆ ರಚನೆ ಮಾಡಿ ನಿವೇಶನ ಹಂಚಿಕೆ ಮಾಡಿ 20ಕ್ಕೂ ಹೆಚ್ಚು ಜನ ಮನೆಯಲ್ಲೇ ಕಟ್ಟಿರೋದು ಕಂಡು ಬಂದಿರೋ ಕೂಡ ಕೃಷಿ ಭೂಮಿ ಅಂತಾನೆ ಸುಳ್ಳು ದಾಖಲೆ ಕ್ರಯಪತ್ರ ಮಾಡ್ಕೊಂಡು ಖಾತೆಯನ್ನು ನೋಂದಣಿ ಮಾಡ್ಕೊಂಡು ಆ ಜಮೀನಿಗೆ ಪರಿಹಾರ ನೀಡಿಲ್ಲ ಅಂತ ಹೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಂಡು ಆ ಪರಿಹಾರದ ಹೆಸರಲ್ಲಿ 19 ನಿವೇಶನ ಕೊಟ್ಟಿದ್ರೆ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಈಗ ಸ್ನೇಹಮಯಿ ಕೃಷ್ಣ ಅವರೇ, ನೀವೇ ಹೇಳ್ತಾ ಇದ್ರಿ ಬರೀ ಸಿದ್ದರಾಮಯ್ಯ ಮಾತ್ರ ಅಲ್ಲ ಮೂಡ ವಿಚಾರದಲ್ಲಿ ಅಕ್ರಮವಾಗಿ ಸೈಟ್ ಗಳನ್ನ ಪಡೆದಿರುವಂತದ್ದು ಬೇರೆ ಬೇರೆ ರಾಜಕಾರಣಿಗಳಂತ. ಈಗ ನಿಮ್ಮ ಬದಲಿಕೆಯಲ್ಲಿ ಇನ್ನ ಬೇರೆ ರಾಜಕಾರಣಿಗಳ ಲಿಸ್ಟ್ ಏನಾದ್ರೂ ಇದೆಯಾ? ಲಿಸ್ಟ್ ಇದೆ, ಆದ್ರೆ ಅದು ಯಾರ ಬೆನಾಮಿ ಹೆಸರು ತೆಗೆದಿದ್ದಾರೆ ಇನ್ನು ಮಾಹಿತಿ ಸ್ಪಷ್ಟ ಸಿಕ್ಕಿಲ್ಲ. ಮುಂದಿನ ಲಭ್ಯ ಆದಾಗ ಅದನ್ನು ಕೂಡ ನಾನು ತನಿಖಾ ಸಂಸ್ಥೆಗಳಿಗೆ ಗಮನ ತರ್ತೀನಿ. ಓಕೆ, ಈಗ ದೂರ್ ಕೊಟ್ಟಿದ್ದೀರಾ, ಈಗ ಮುಂದಿನ ನಡೆ ಏನು ನಿಮ್ದು? ಅದನ್ನೇ ಕಾನೂನು ಪ್ರಕಾರ ಮುಂದೆ ಹೋರಾಟ ಮುಂದುವರಿಸ್ಕೊಂಡು ಹೋಗ್ತೀನಿ. ಈಗ ಇಡಿ ಅವರು ಮತ್ತೆ ಲೋಕಾಯುಕ್ತರು ತನಿಖೆ ಮಾಡ್ಬೇಕು, ಅಥವಾ ಸಿಬಿಐಗೆ ಏನಾದ್ರು ಮಾನ್ಯ ಉಚ್ಚ ನ್ಯಾಯಾಲಯ ಕೊಟ್ರೆ ಅವರು ಸಿಬಿಐ ಅವರು ತನಿಖೆ ಮಾಡ್ಬೇಕು. ಆ ತನಿಖೆ ಮಾಡಿದ ನಂತರದಲ್ಲಿ ನಾನು ಆರೋಪ ಸಾಬೀತಾಗೋ ಆದ ನಂತರ ಇವರೆಲ್ಲರಿಗೂ ಶಿಕ್ಷೆ ಆಗುವಂತ ಕೆಲಸ ನಡೆಯುತ್ತೆ. ಈಗ ನೀವು ಮೊದಲ ದಿನದಿಂದಲೂ ಕೂಡ ಸಿಬಿಐಗೆ ವಹಿಸ್ಬೇಕು ಅನ್ನೋದು ನಿಮ್ಮ ಒತ್ತಾಯ. ಸೊ ಈ ವಿಚಾರವನ್ನು ಸಿಬಿಐಗೆ ವಹಿಸ್ಬೇಕು ಅಂತ ಹೇಳ್ತೀರಾ, ಹೇಗೆ? ಖಂಡಿತ, ಆ ಕಾರಣಕ್ಕೋಸ್ಕರ ಹೈಕೋರ್ಟ್ ಅಲ್ಲಿ ಅರ್ಜಿ ಹಾಕೊಂಡು ಕಾನೂನು ಹೋರಾಟ ನಡೆಸ್ತಾ ಇದೀವಿ. ಈಗ ನಿನ್ನೆ ವಾದ ಪ್ರತಿವಾದ ಮುಗಿದಿದೆ, ಈಗ ಒಂದು ಆದೇಶಕ್ಕೆ ಇಟ್ಕೊಂಡಿರೋಂಥದ್ದು. ನಮ್ ಪರವಾಗಿ ಆದೇಶ ಮಾಡಿ ಪ್ರಕರಣ ಸಿಬಿಐಗೆ ಕೊಡುವಂತ ಎಲ್ಲ ವಿಶ್ವಾಸ ನಮ್ಗಿದೆ. ಓಕೆ ಓಕೆ, ಖಂಡಿತ ಧನ್ಯವಾದ ಸ್ನೇಹಮಯಿ ಕೃಷ್ಣ ಅವರೇ ಜೊತೆ ಮಾತನಾಡಿದ್ದಕ್ಕೆ. ಏನು ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಸ್ನೇಹಮಯಿ ಕೃಷ್ಣ ಈಡೆನ್ಸ್ ವಾಹಿನಿ ಜೊತೆ ಮಾತನಾಡಿದ್ರು. ಇಲ್ಲಿ ಅವರು ಹೇಳ್ತಾ ಇರುವಂತದ್ದು, ಈಗ ಸಿಎಂ ಸಿದ್ದರಾಮಯ್ಯ ಅವರ ಕುಟುಂಬದ ಮೇಲೆ ಏನ್ ಆರೋಪ ಇದೆ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದೇ ರೀತಿಯಾಗಿ ಜಿಟಿ ದೇವೇಗೌಡರು ಅವರ ಕುಟುಂಬದ ಮೇಲೂ ಕೂಡ ಆರೋಪ ಇದೆ. ಯಾಕೆ ಅಂದ್ರೆ ಅವ್ರು ಏನ್ ಕೆಲಸ ಮಾಡಿದ್ದಾರೆ ಅದೇ ಕೆಲಸವನ್ನ ಇವ್ರು ಕೂಡ ಮಾಡಿದ್ದಾರೆ ಅಂತ ಈಗ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಜೊತೆಗೆ ಈಗ ನನಗೆ ಒಂದಷ್ಟು ಮಾಹಿತಿ ಬಂದಿದೆ, ಜಿಟಿ ದೇವೇಗೌಡರ ವಿರುದ್ಧವಾಗಿ ಅವರು ಕೂಡ ಅಕ್ರಮವಾಗಿ ನಿವೇಶನಗಳನ್ನ ಪಡ್ಕೊಂಡಿದ್ದಾರೆ ಅಂತ. ಸೊ ನಾನೀಗ ಅದನ್ನ ರಿವೀಲ್ ಮಾಡಿದ್ದೀನಿ ಫೋಟೋಗಳನ್ನ. ಇನ್ನು ಬಹಳಷ್ಟು ಲಿಸ್ಟ್ ನನ್ನ ಹತ್ರ ಇದೆ, ಅದನ್ನ ನಾನು ಮುಂದಿನ ದಿನಗಳಲ್ಲಿ ನನಗೆ ಸಾಕ್ಷಿ ಸಿಕ್ಕ ಮೇಲೆ ಸಾಕ್ಷಿ ಸಮೇತ ನಾನು ರಿವೀಲ್ ಮಾಡ್ತೀನಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು. ಜೊತೆಗೆ ಈಗ ಏನು ದೂರು ಸಲ್ಲಿಸಿದ್ದಾರೆ ಇಡಿ ಮತ್ತು ಲೋಕಾಯುಕ್ತಕ್ಕೆ, ಇದಕ್ಕೆ ಸಂಬಂಧಪಟ್ಟಂತೆ ಸಿಬಿಐಗೆ ಇವರು ತನಿಖೆಯನ್ನ ವಹಿಸಬೇಕು ಅನ್ನೋದು ಅವರು ಒತ್ತಾಯ ಮಾಡ್ತಾ ಇರುವಂತದ್ದು. ಇದು ಸಿಎಂ ಸಿದ್ದರಾಮಯ್ಯ ವಿಚಾರಕ್ಕೂ ಹೌದು, ಜಿಟಿ ದೇವೇಗೌಡರು ವಿಚಾರಕ್ಕೂ ಹೌದು. ಇದಕ್ಕೆ ಸಂಬಂಧಪಟ್ಟಂತೆ ಅವರು ಹೈಕೋರ್ಟ್ ಅಲ್ಲೂ ಕೂಡ ಅರ್ಜಿ ಸಲ್ಲಿಸಿದ್ದಾರೆ. ಸೊ ಇದನ್ನ ಯಾವ ರೀತಿಯಾಗಿ ಮುಂದುವರಿಸ್ತಾರೆ, ಸಿಬಿಐಗೆ ವಹಿಸ್ತಾರಾ ಇಲ್ಲ ಇಡಿ ಮತ್ತೆ ಲೋಕಾಯುಕ್ತಕ್ಕೆ ತನಿಖೆ ಮಾಡ್ಲಿಕ್ಕೆ ಬಿಡ್ತಾರಾ ಅಂತ ಕಾದು ನೋಡ್ಬೇಕಿದೆ.
ಇನ್ನು ಜಿಟಿ ದೇವೇಗೌಡ ಕುಟುಂಬದ ವಿರುದ್ಧ ಈಗ ಸ್ನೇಹಮಯಿ ಕೃಷ್ಣ ಅವರು ಲೋಕಾಯುಕ್ತ ಮತ್ತು ಇಡಿಗೆ ದೂರನ್ನ ಸಲ್ಲಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಜಿಟಿ ದೇವೇಗೌಡರಿಗೂ ಕೂಡ ನಾವು ಸಂಪರ್ಕವನ್ನ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ, ಆದ್ರೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಈಗ ಜಿಟಿಡಿ ಹಾಗೂ ಅವರ ಮಗ ಕೂಡ ಬೇನಾಮಿ ಆಸ್ತಿಯನ್ನ ಮಾಡಿದ್ದಾರೆ. ಜಿಟಿ ಅಕ್ಕನ ಮಗ ಹೆಸರಿನಲ್ಲಿ ಕೂಡ ಬೇನಾಮಿ ಆಸ್ತಿಯನ್ನ ಮಾಡಿದ್ದಾರೆ ಅಂತ ಈಗ ಸ್ನೇಹಮಯಿ ಕೃಷ್ಣ ಹೇಳ್ತಾ ಇರುವಂತದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ತಹಶೀಲ್ದಾರ್ ರಕ್ಷಿತ್ ಕೃಷಿ ಭೂಮಿ ಅಂತ ಸುಳ್ಳು ದಾಖಲೆ ಮಾಡಿ ಜಿಟಿ ದೇವೇಗೌಡರಿಗೆ ನೀಡಿದ್ದಾರೆ. ಅದು ಬಡಾವಣೆ ಅಂತ ಗೊತ್ತಿದ್ರು ಕೂಡ ಕೃಷಿ ಭೂಮಿ ಅಂತ ದಾಖಲೆ ಮಾಡಿಸಿದ್ದಾರೆ. ಮುಂದೆ ಅದೇ ಭೂಮಿಯನ್ನ ಮೂಡ ವಶಪಡಿಸಿಕೊಂಡಿದೆ ಅಂತ 50-50 ಅನುಪಾತದಲ್ಲಿ ಸೈಟ್ ಪಡೆದಿದ್ದಾರೆ. ದೇವನೂರು ಗ್ರಾಮದ ಸರ್ವೆ ನಂಬರ್ 82/2 ಜಮೀನಿನ ವಿಚಾರದಲ್ಲಿ ಜಿಟಿಡಿ ಅವ್ಯವಹಾರ ಮಾಡಿದ್ದಾರೆ ಅಂತ ಉಲ್ಲೇಖಿಸಿ ದೂರನ್ನ ದಾಖಲಿಸಿರುವಂತದ್ದು. ಜೊತೆಗೆ ಇದು ಜಿಟಿ ದೇವೇಗೌಡರು ಮಾಡಿರುವ ಅಕ್ರಮ ಅಂತ ಲೋಕಾಯುಕ್ತಕ್ಕೆ ಈಗ ದೂರನ್ನ ಸ್ನೇಹಮಯಿ ಕೃಷ್ಣ ಅವರು ಕೂಡ ಸಲ್ಲಿಸಿದ್ದಾರೆ. ಇನ್ನು ಒಟ್ಟಾರೆಯಾಗಿ ಈಗ ಏನು ಜಿಟಿ ದೇವೇಗೌಡರು ವಿರುದ್ಧ ಸ್ನೇಹಮಯಿ ಕೃಷ್ಣ ಅವರು ಒಂದು ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಜಿಟಿಡಿ ಅವರ ಹತ್ರ ಸ್ಪಷ್ಟನೆ ಕೇಳೋಣ ಅಂತ ನಾವು ಕರೆಯನ್ನ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಆಗಿದೆ. ಸೊ ಯಾವ ಕಾರಣಕ್ಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಸೊ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾದ್ರೂ ಸ್ಪಷ್ಟನೆಯನ್ನ ಕೊಡ್ತಾರಾ ಜಿಟಿಡಿ ಅವರು ಕೂಡ ಅಂತ ನಾವು ಕಾದು ನೋಡ್ಬೇಕಿದೆ. ಮತ್ತೊಂದು ಕಡೆ ಈಗ ಸ್ನೇಹಮಯಿ ಕೃಷ್ಣ ಅವರು ಮುಂದಿನ ದಿನಗಳಲ್ಲಿ ನಾನು ಕಾನೂನು ಮುಖಾಂತರ ಏನು ಹೋರಾಟವನ್ನ ಮಾಡ್ಬೇಕು ಆ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇದಕ್ಕೆಲ್ಲ ಯಾವ ರೀತಿಯಾಗಿ ಫುಲ್ ಸ್ಟಾಪ್ ಬಿಡ್ತಾರೆ ಅಂತ ಕಾದು ನೋಡ್ಬೇಕಿದೆ. ಕ್ರಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ನ. 30 ಡೇಸಿಂದ 45 ಡೇಸು ಇರುತ್ತೆ ಕ್ರಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವರಿಗೆ ಚಾಪ್ಟರ್ಸ್ನ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ.